ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸಿನಿಮಾಗಳ ಬಗ್ಗೆ ಮಾತಾಡೋಣ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವರ ಮೊದಲ ಚಿತ್ರ ಇದೊಂದು ಥ್ರಿಲ್ಲರ್ ರೊಮ್ಯಾನ್ಸ್ ಮೂವಿಯಾಗಿದ್ದು 1998ರಲ್ಲಿ ಬಂದಿದೆ ಹಾಗೂ ಬಜೆಟ್ 1.25 ಕೋಟಿ ಮತ್ತು ಕಲೆಕ್ಷನ್ 20 ಕೋಟಿ. IMDb ರೇಟಿಂಗ್ 8.7 ಆಗಿದ್ದು ಮೂವಿ ಬ್ಲಾಕ್ ಬಸ್ಟರ್ ಸಾಬೀತಾಗಿದೆ. ಇದನ್ನು ನಾವು ಯೂಟ್ಯೂಬ್ ಅಲ್ಲಿ ನೋಡಬಹುದು. ಇವರ ಎರಡನೆಯ ಮೂವಿ ಉಪೇಂದ್ರ 1998ರಲ್ಲಿ ಬಂದಿದ್ದು ಸೈಕಾಲಜಿಕಲ್ ಥ್ರಿಲ್ಲರ್ ಆಕ್ಷನ್ ಮೂವಿಯಾಗಿದ್ದು ಬಜೆಟ್ 2.5 ಕೋಟಿ, ಕಲೆಕ್ಷನ್ 20 ಕೋಟಿಯಾಗಿದ್ದು IMDb ರೇಟಿಂಗ್ 8.4 ಆಗಿದ್ದು ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿ ಸಾಬೀತಾಗಿದ್ದು ಇದನ್ನು ನಾವು ನೋಡಬಹುದು. ಪ್ರೀತ್ಸೆ ಈ ಮೂವಿ 2000ರಲ್ಲಿ ರಿಲೀಸ್ ಆಗಿದ್ದು ಇದು ಸೈಕಾಲಜಿಕಲ್ ಥ್ರಿಲ್ಲರ್ ರೊಮ್ಯಾನ್ಸ್ ಮೂವಿಯಾಗಿದೆ. IMDb ರೇಟಿಂಗ್ 7.7 ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್. ಉಪೇಂದ್ರ ಅವರ H2O ಮೂವಿ 2002ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ರೊಮ್ಯಾನ್ಸ್ ಮೂವಿಯಾಗಿದೆ. ಇದರ ಬಜೆಟ್ 8 ಕೋಟಿ ಹಾಗೂ ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿ ಎವರೇಜ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್, ಜಿಯೋ ಹಾಟ್‌ಸ್ಟಾರ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಸೂಪರ್ ಸ್ಟಾರ್ ಮೂವಿಯು 2002ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ 6.5 ಕೋಟಿ ಮತ್ತು ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 8.6 ಆಗಿದ್ದು ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಉಪೇಂದ್ರ ಅವರ ನಾಗರಹಾವು ಚಿತ್ರವು 2002ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ಥ್ರಿಲ್ಲರ್ ಮೂವಿಯಾಗಿದೆ. ಇದರ ಬಜೆಟ್ ಮತ್ತು ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7.6 ರೊಂದಿಗೆ ಈ ಮೂವಿ ಅವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಉಪೇಂದ್ರ ಸರ್ ಅವರ ನಾನು ನಾನೇ ಈ ಚಿತ್ರವು 2002ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 6.7 ರೊಂದಿಗೆ ಈ ಮೂವಿ ಫ್ಲಾಪ್ ಆಗಿದೆ. ಇದನ್ನು ನೋಡಬಹುದು. 2002ರಲ್ಲಿ ಬಂದ ಹಾಲಿವುಡ್ ಮೂವಿ ಸೈಫೈ ಕಾಮಿಡಿ ಮೂವಿಯಾಗಿದ್ದು ಇದರ ಬಜೆಟ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದರೆ ಕಲೆಕ್ಷನ್ ಮಾತ್ರ 38 ಕೋಟಿಯಾಗಿದೆ. IMDb ರೇಟಿಂಗ್ 7.6 ರೊಂದಿಗೆ ಈ ಮೂವಿ ಎವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಅಮೆಜಾನ್ ಪ್ರೈಮ್ ದಲ್ಲಿ ನೋಡಬಹುದು. ಕುಟುಂಬ ಮೂವಿಯು 2003ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ಆಕ್ಷನ್ ಮೂವಿಯಾಗಿದೆ. ಕಲೆಕ್ಷನ್ 5 ಕೋಟಿ ಹಾಗೂ ಬಜೆಟ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. 6.7 ರೊಂದಿಗೆ ಈ ಮೂವಿ ಅವರೇಜ್ ಆಗಿದೆ. ಇದು ಸಿನಿಮಾ ಚಿತ್ರಗಳಲ್ಲಿ 100 ದಿನಗಳ ಕಾಲ ಓಡಿದ ಚಿತ್ರವಾಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ರಕ್ತ ಕಣ್ಣೀರು ಚಿತ್ರವು 2003ರಲ್ಲಿ ಬಂದಿದ್ದು ಇದಂತೂ ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದರೆ ಕಲೆಕ್ಷನ್ ಮಾತ್ರ 34 ಕೋಟಿಯಾಗಿದೆ. IMDb ರೇಟಿಂಗ್ 8.2 ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಗೋಕರ್ಣ ಮೂವಿ 2013ರಲ್ಲಿ ಬಂದಿದ್ದು ಇದೊಂದು ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಮತ್ತು ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿಯು 175 ದಿನಗಳ ಕಾಲ ಥಿಯೇಟರ್ಗಳಲ್ಲಿ ಓಡಿದೆ. IMDb ರೇಟಿಂಗ್ 6.7 ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಓಂಕಾರ ಮೂವಿ 2004ರಲ್ಲಿ ಬಂದಿದ್ದು ಇದೊಂದು ಥ್ರಿಲ್ಲರ್ ಆಕ್ಷನ್ ಮೂವಿಯಾಗಿದೆ. IMDb ರೇಟಿಂಗ್ 7 ಆಗಿದ್ದು ಇದರ ಬಜೆಟ್ ಮತ್ತು ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. ಈ ಮೂವಿ ಫ್ಲಾಪ್ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ ಅಲ್ಲಿ ನೋಡಬಹುದು. ಗೌರಮ್ಮ ಮೂವಿಯು 2005ರಲ್ಲಿ ಬಂದಿದ್ದು ಕಾಮಿಡಿ ರೊಮ್ಯಾನ್ಸ್ ಮೂವಿಯಾಗಿದ್ದು IMDb ರೇಟಿಂಗ್ 7.7 ಆಗಿದ್ದು ಬಜೆಟ್ ಮತ್ತು ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿ ಹಿಟ್ ಆಗಿದ್ದು ಇದನ್ನು ಯೂಟ್ಯೂಬ್ ಮತ್ತು ಜಿಯೋ ಹಾಟ್‌ಸ್ಟಾರ್ನಲ್ಲಿ ನೋಡಬಹುದು. ಆಟೋ ಶಂಕರ್ ಮೂವಿ 2006ರಲ್ಲಿ ರಿಲೀಸ್ ಆಗಿದ್ದು ಆಕ್ಷನ್ ರೊಮ್ಯಾನ್ಸ್ ಮೂವಿಯಾಗಿದೆ. ಇದರ ಬಜೆಟ್ ಮತ್ತು ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿ ಹಿಟ್ ಆಗಿದ್ದು IMDb ರೇಟಿಂಗ್ 5.4 ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 2006ರಲ್ಲಿ ಬಂದ ಉಪ್ಪಿದಾದ ಅಂಪಬಸ್ ಮೂವಿಯು ಇದೊಂದು ಕಾಮಿಡಿ ಡ್ರಾಮಾ ಮೂವಿಯಾಗಿದೆ. ಬಜೆಟ್ 3 ಕೋಟಿ, ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7.9 ಆಗಿದ್ದು ಈ ಮೂವಿ ಹಿಟ್ ಆಗಿದ್ದು ಯೂಟ್ಯೂಬ್ನಲ್ಲಿ ನೋಡಬಹುದು. 2006ರಲ್ಲಿ ಬಂದ ಮೂವಿ ತಂದೆಗೆ ತಕ್ಕ ಮಗ ಇದೊಂದು ಆಕ್ಷನ್ ಡ್ರಾಮಾ ಮೂವಿಯಾಗಿದ್ದು 7.1 ರೇಟಿಂಗ್ ಆಗಿದ್ದು ಇದರ ಬಜೆಟ್ ಮತ್ತು ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇದನ್ನು ನಾವು ಯೂಟ್ಯೂಬ್ ಅಲ್ಲಿ ನೋಡಬಹುದು. 2006ರಲ್ಲಿ ಬಂದ ಐಶ್ವರ್ಯ ಮೂವಿಯು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. ಬಜೆಟ್ 3 ಕೋಟಿ ಮತ್ತು ಕಲೆಕ್ಷನ್ 5 ಕೋಟಿಯಾಗಿದ್ದು ಈ ಮೂವಿ ಥಿಯೇಟರ್ನಲ್ಲಿ 100 ದಿನಗಳ ಕಾಲ ಓಡಿದೆ. IMDb ರೇಟಿಂಗ್ 5.4 ರೊಂದಿಗೆ ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 2007ರಲ್ಲಿ ಬಂದ ಪರೋಡಿ ಮೂವಿಯು ಡ್ರಾಮಾ ಮೂವಿಯಾಗಿದ್ದು ಬಜೆಟ್ ಮತ್ತು ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ರೇಟಿಂಗ್ 4.8 ಆಗಿದ್ದು ಈ ಮೂವಿ ಫ್ಲೋಪ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಹಾಟ್‌ಸ್ಟಾರ್ನಲ್ಲಿ ನೋಡಬಹುದು. 2007ರಲ್ಲಿ ಬಂದ ಆಕ್ಷನ್ ರೊಮ್ಯಾನ್ಸ್ ಮೂವಿ ಮಸ್ತಿ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ರೇಟಿಂಗ್ 4.8 ಆಗಿದ್ದು ಈ ಮೂವಿ ಹಿಟ್ ಆಗಿದೆ, ನೋಡಬಹುದು. ಇದನ್ನು ನಾವು ಯೂಟ್ಯೂಬ್, ಜಿಯೋ ಹಾಟ್‌ಸ್ಟಾರ್ ಮತ್ತು ಅಮೆಜಾನ್ ಪ್ರೈಮದಲ್ಲಿ ನೋಡಬಹುದು.
2007ರಲ್ಲಿ ಬಂದ ಚಿತ್ರ ಅನಾಥರು ಇದೊಂದು ಥ್ರಿಲ್ಲರ್ ಡ್ರಾಮಾ ಮೂವಿಯಾಗಿದ್ದು, ಇದರ ಬಜೆಟ್ ಮತ್ತು ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 8 ಆಗಿದ್ದು, ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿ ಸಾಬೀತಾಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 2007ರಲ್ಲಿ ಬಂದ ಚಿತ್ರ ಲವಕುಶ ಇದಂತೂ ಆಕ್ಷನ್ ರೊಮ್ಯಾನ್ಸ್ ಮೂವಿಯಾಗಿದ್ದು, ಇದರ ಬಜೆಟ್ 6 ಕೋಟಿ. ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 6.8 ಆಗಿದ್ದು, ಈ ಮೂವಿ ಅವರೇಜ್ ಆಗಿ ಸಾಬೀತಾಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಹಾಟ್‌ಸ್ಟಾರ್ ಅನ್ನು ನೋಡಬಹುದು. 2008ರಲ್ಲಿ ಬಂದ ಬುದ್ಧಿವಂತ ಮೂವಿ ಥ್ರಿಲ್ಲರ್ ಡ್ರಾಮಾ ಮೂವಿಯಾಗಿದ್ದು, ಬಜೆಟ್ 4 ರಿಂದ 7 ಕೋಟಿ ಆಗಿದ್ದು, ಕಲೆಕ್ಷನ್ ವರ್ಲ್ಡ್ ವೈಡ್ 30 ರಿಂದ 34 ಕೋಟಿ ಆಗಿದ್ದು, IMDb ರೇಟಿಂಗ್ 7.3 ಆಗಿದ್ದು, ಈ ಮೂವಿ ಸಿನಿಮಾ ಮಂದಿರಗಳಲ್ಲಿ 100 ದಿನಗಳ ಕಾಲ ಓಡಿದೆ. ಈ ಮೂವಿಯು ಬ್ಲಾಕ್ ಬಸ್ಟರ್ ಆಗಿದ್ದು, ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ನೋಡಬಹುದು. 2009ರಲ್ಲಿ ಬಂದ ಮೂವಿ ದುಬೈ ಬಾಬು ಇದೊಂದು ಡ್ರಾಮಾ ಮೂವಿಯಾಗಿದ್ದು, ಇದರ ಬಜೆಟ್ ಮತ್ತು ಕಲೆಕ್ಷನ್ಗಳು ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 5.6 ರೊಂದಿಗೆ ಈ ಮೂವಿ ಲಾಫ್ ಆಗಿದ್ದು ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 2009ರಲ್ಲಿ ಬಂದ ರಜನಿ ಮೂವಿ ಇದೊಂದು ಡ್ರಾಮಾ ಮೂವಿಯಾಗಿದ್ದು, ಇದರ ಬಜೆಟ್ ಮತ್ತು ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 5.6 ರಂದು ಈ ಮೂವಿ ಫ್ಲೋಪ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಅಷ್ಟರಲ್ಲಿ ನೋಡಬಹುದು. 2010ರಲ್ಲಿ ಬಂದು ಸೂಪರ್ ಮೂವಿ ಇದೊಂದು ಡ್ರಾಮಾ ಮೂವಿಯಾಗಿದ್ದು, ಬಜೆಟ್ 1.5 ಕೋಟಿ ಮತ್ತು ಕಲೆಕ್ಷನ್ 15 ಕೋಟಿ. ಓಲ್ಡ್ ವರ್ಲ್ಡ್ ಈ ಮೂವಿ ಸಿನಿಮಾ ಮಂದಿರಗಳಲ್ಲಿ 175 ದಿನಗಳ ಕಾಲ ಓಡಿದೆ. IMDb ರೇಟಿಂಗ್ 8 ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ನೋಡಬಹುದು. 2011ರಲ್ಲಿ ಬಂದು ಶ್ರೀಮತಿ ಮೂವಿ ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿ ಬಿದ್ದು, IMDb ರೇಟಿಂಗ್ 6.4 ಆಗಿದ್ದು, ಇದರ ಬಜೆಟ್ ಮತ್ತು ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿ ಫ್ಲೋಪ್ ಆಗಿದ್ದು, ಇದನ್ನು ನಾವು ಯೂಟ್ಯೂಬ್, ಜಿಯೋ ಹಾಟ್‌ಸ್ಟಾರ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ನೋಡಬಹುದು. 2012ರಲ್ಲಿ ಬಂದ ಆರಕ್ಷಕ ಮೂವಿಯು ಮಿಸ್ಟ್ರಿ ಥ್ರಿಲ್ಲರ್ ಮೂವಿಯಾಗಿದ್ದು, IMDb ರೇಟಿಂಗ್ 6.8 ರೊಂದಿಗೆ ಬಜೆಟ್ 4 ಕೋಟಿ ಹಾಗೂ ಕಲೆಕ್ಷನ್ 0.8 ಕೋಟಿ ಒಂದಿಗೆ ಈ ಮೂವಿ ಕ್ಲಾಪ್ ಆಗಿದೆ. ಇದನ್ನು ಯೂಟ್ಯೂಬ್, ಜಿಯೋ ಹಾಟ್‌ಸ್ಟಾರ್ ನೋಡಬಹುದು. 2012ರಲ್ಲಿ ಬಂದು ಕಟಾರಿ ವೀರ ಸುಂದರಾಂಗ ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. ಬಜೆಟ್ 10 ಕೋಟಿ, ಕಲೆಕ್ಷನ್ 25 ಕೋಟಿ. IMDb ರೇಟಿಂಗ್ 5.2 ರೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬಲ್ಲಿ ನೋಡುವುದು. 2012ರಲ್ಲಿ ಬಂದ ಗಾಡ್ ಫಾದರ್ ಮೂವಿ ಇದೊಂದು ಡ್ರಾಮಾ ಮೂವಿಯಾಗಿದೆ. ಬಜೆಟ್ 4.5 ಕೋಟಿ. ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 5.8 ರೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 2012ರಲ್ಲಿ ಬಂದ ಕಲ್ಪನಾ ಮೂವಿ ಇದೊಂದು ಹೊರರ್ ಡ್ರಾಮಾ ಮೂವಿಯಾಗಿದೆ. ಬಜೆಟ್ 7 ಕೋಟಿ, ಕಲೆಕ್ಷನ್ 11 ಕೋಟಿ. IMDb ರೇಟಿಂಗ್ 5.7 ರಂದು ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ನೋಡಬಹುದು. 2013ರಲ್ಲಿ ಬಂದ ಮೂವಿ ಟೋಪಿವಾಲಾ ಇದೊಂದು ಎಕ್ಸ್ನ ರೊಮ್ಯಾನ್ಸ್ ಮೂವಿಯಾಗಿದೆ. ಇದರ ಬಜೆಟ್ 7 ಕೋಟಿ, ಕಲೆಕ್ಷನ್ 11 ಕೋಟಿ. 6.4 ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನೋಡುವುದು. ಬ್ರಹ್ಮ ಮೂವಿ 2014ರಲ್ಲಿ ರಿಲೀಸ್ ಆಗಿದ್ದು, ಇದೊಂದು ಆಕ್ಷನ್ ಡ್ರಾಮಾ ಮೂವಿಯಾಗಿದೆ. ಬಜೆಟ್ 25 ಕೋಟಿ, ಸೆಲೆಕ್ಷನ್ 30 ಕೋಟಿ. IMDb ರೇಟಿಂಗ್ 4.5 ರೊಂದಿಗೆ ಈ ಮೂವಿ ಅಬೈ ಅವರೇಜ್ ಆಗಿದೆ. ಇದನ್ನು ಯೂಟ್ಯೂಬ್ ಅಲ್ಲಿ ನೋಡುವುದು. 2014ರಲ್ಲಿ ಬಂದೆ ಸೂಪರ್ ರಂಗ ಮೂವಿ ಆಕ್ಷನ್ ಕಾಮಿಡಿ ಮೂವಿಯಾಗಿದ್ದು, 5.7 ಆಗಿದ್ದು, ಬಜೆಟ್ 9 ಕೋಟಿ ಮತ್ತು ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 5.7 ಆಗಿತ್ತು. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ನೋಡಬಹುದು. 2015ರಲ್ಲಿ ಬಂದ ಆಕ್ಷನ್ ಥ್ರಿಲ್ಲರ್ ಮೂವಿ ಶಿವಂ ಬಜೆಟ್ 15 ಕೋಟಿ, ಕಲೆಕ್ಷನ್ ಬಗ್ಗೆ ಮಾಹಿತಿ ಇಲ್ಲ. IMDb ರೇಟಿಂಗ್ 5.9 ರೊಂದಿಗೆ ಈ ಮೂವಿ ಹಿಟ್ ಆಗಿದ್ದು, ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡುವುದು. 2015ರಲ್ಲಿ ಬಂದ ಥ್ರಿಲ್ ಆಕ್ಷನ್ ಮೂವಿಯಾಗಿದ್ದು, ಉಪ್ಪಿಟ್ಟು ಬಜೆಟ್ 5 ಕೋಟಿ, ಕಲೆಕ್ಷನ್ 50 ಕೋಟಿ. ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿದ್ದು, ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 2016ರಲ್ಲಿ ಬಂದ ಕಲ್ಪನಾ 2 ಇದೊಂದು ಹಾರರ್ ಕಾಮಿಡಿ ಮೂವಿಯಾಗಿದ್ದು, ಇದರ ಬಜೆಟ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 5 ಆಗಿತ್ತು. ಈ ಮೂವಿ ಯೂಟ್ಯೂಬ್ ಮತ್ತು ಆಹಾದಲ್ಲಿ ನೋಡುವುದು. 2016ರಲ್ಲಿ ಬಂದು ಮುಕುಂದ ಮುರಾರಿ ಮೂವಿ ಇದೊಂದು ಕಾಮಿಡಿ ಫ್ಯಾಂಟಸಿ ಆಗಿದ್ದು, ಬಜೆಟ್ 15 ಕೋಟಿ, ಕಲೆಕ್ಷನ್ 25 ಕೋಟಿ. IMDb ರೇಟಿಂಗ್ 7.2 ರೊಂದಿಗೆ ಇದು ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ ಹಾಗೂ ಅಬೋ ಅವರೇಜ್ ಆಗಿದೆ. ಉಪೇಂದ್ರ ಮತ್ತೆ ಬಾನ್ಯು ಮೂವಿ 2018ರಲ್ಲಿ ಬಂದಿದ್ದು, ಈ ಮೂವಿ ಬಜೆಟ್ ಮತ್ತು ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 6.9 ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ಯೂಟ್ಯೂಬ್ ಅಲ್ಲಿ ನೋಡುವುದು. 2019ರಲ್ಲಿ ಬಂದ ಐ ಲವ್ ಯು ಮೂವಿ ಆಕ್ಷನ್ ರೊಮ್ಯಾನ್ಸ್ ಮೂವಿಯಾಗಿದೆ. ಬಜೆಟ್ 10 ಕೋಟಿ ಮತ್ತು ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 4.3 ರೊಂದಿಗೆ ಇದನ್ನು ನಾವು ಮೂವಿ ಹಿಟ್ ಆಗಿದ್ದು ಯೂಟ್ಯೂಬ್ನಲ್ಲಿ ನೋಡಿ. 2022ರಲ್ಲಿ ಬಂದ ಹೋಮ್ ಮಿನಿಸ್ಟರ್ ಮೂವಿ ಆಕ್ಷನ್ ಡ್ರಾಮಾ ಮೂವಿಯಾಗಿದೆ.
ಬಜೆಟ್ 10 ಕೋಟಿ, ಕಲೆಕ್ಷನ್ 1 ಕೋಟಿ 7.4 ರಂದು ಈ ಮೂವಿ ಕ್ಲಾಪ್ ಆಗಿದೆ. ಇದನ್ನು ನಾವು G5 ಮತ್ತು ಅಮೆಜಾನ್ ಪ್ರೈಮರಿದಲ್ಲಿ ನೋಡಬಹುದು. 2023ರಲ್ಲಿ ಬಂದ ಕಬ್ಜಾ ಮೂವಿಯಾಗಿದೆ. ಪಿರೈಡ್ ಮೂವಿಯಾಗಿದ್ದು ಬಜೆಟ್ 120 ಕೋಟಿ ಹಾಗೂ ಕಲೆಕ್ಷನ್ 44 ಕೋಟಿ. IMDb ರೇಟಿಂಗ್ 7.4 ರೊಂದಿಗೆ ಈ ಮೂವಿ ಕ್ಲಾಕ್ ಆಗಿದೆ. ಇದನ್ನು ನಾವು G5 ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋರಲ್ಲಿ ನೋಡಬಹುದು. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ನೆಚ್ಚಿನ ನಟನೆ ಹೆಸರನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅವರದ್ದೇ ತರುತ್ತೇವೆ. ಧನ್ಯವಾದಗಳು.